ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಕಡಬ, ಬಂಟ್ವಾಳ, ಬೆಳ್ತಂಗಡಿ ತಾಲೂಕು ಭಾಗದಲ್ಲಿ ಜ್ವರದ ಪ್ರಮಾಣ ಅಧಿಕವಾಗಿದೆ. ಕಳೆದ ಒಂದು ವಾರದಿಂದ ಜ್ವರದ ಕಾರಣಕ್ಕೆ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ ಹೆಚ್ಚಿದೆ. ವೈರಸ್ ಜ್ವರದ ಪ್ರಮಾಣ ಏರಿಕೆಯಾಗಿದ್ದು, ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಮೋದಿ ಭೇಟಿ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಕೊಟ್ಟ ಸುಳಿವು. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಕೊನೆಗೂ ಮೌನ ಮುರಿದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆ ಸ್ಪರ್ಧೆಯಲ್ಲಿ ಇರಲ್ಲ, ಆದರೆ 28 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿದ್ದಾರೆ. ಮೂತ್ರಪಿಂಡ ವೈಫಲ್ಯದಿಂದ ಬಳಲುತ್ತಿದ್ದ ಸಹೋದರನಿಗೆ ತನ್ನ ಕಿಡ್ನಿ ನೀಡಿದ ಉತ್ತರ ಪ್ರದೇಶದ ಮಹಿಳೆ. ಕಿಡ್ನಿ ದಾನ ಮಾಡಿದ್ದನ್ನು ಸೌದಿಯಲ್ಲಿರುವ ಗಂಡನಿಗೆ ತಿಳಿಸಿದ ಕೂಡಲೇ ಬಂತು ತಲಾಖ್ ಸಂದೇಶ. ಸಹೋದರನಿಂದ 40 ಲಕ್ಷ ವಸೂಲಿ ಮಾಡುವಂತೆ ಗಂಡನಿಂದ ಒತ್ತಾಯ, ದೂರು ನೀಡಿದ ಮಹಿಳೆ. ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ನಮಗೆ ಈ ಭಾಷೆ ಗೊತ್ತಿರಬೇಕು ಎಂದ ಸಿಎಂ ನಿತೀಶ್ ಕುಮಾರ್. ಹಿಂದೂಸ್ತಾನ ಎಂದರೆ ಹಿಂದಿ ಭಾಷೆಯ ನೆಲ ಅಲ್ಲ ಎಂದ ಸದ್ಗುರು ಜಗ್ಗಿ ವಾಸುದೇವ್ ಹೇಳಿಕೆ. ಭಾರತದ ರಾಜ್ಯಗಳು ಭಾಷೆ ಆಧಾರದಲ್ಲಿ ವಿಂಗಡಣೆಯಾಗಿವೆ, ಅವುಗಳನ್ನು ಗೌರವಿಸಲು ಸಲಹೆ. ಕಾಡಾನೆಸೆರೆ ಕಾರ್ಯಾಚರಣೆ ವೇಳೆ ಅಂಬಾರಿ ಅರ್ಜುನ ಹುತಾತ್ಮ ಪ್ರಕರಣ. ಬೆಂಗಳೂರಿನಿಂದ ಆಗಮಿಸಿದ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಅರ್ಜುನ ಸಾವಿನ ಬಗ್ಗೆ ಹಲವು ಅನುಮಾನ ಹಿನ್ನೆಲೆಯಲ್ಲಿ ನಿವೃತ್ತ ಮುಖ್ಯ ವನ್ಯಪಾಲಕರಾದ ಅಜಯ್ ಮಿಶ್ರಾ ತಂಡದಿಂದ ತನಿಖೆ.